ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಶಾಪಿಂಗ್ ಹೋಗಬೇಕು. ಇವಾಗ ಯಾಕೆ ಶಾಪಿಂಗ್ ಅಂತ ಅನ್ಕೊತಾ ಇರ್ತೀರಾ. ಸೊ ಇವಾಗ ಫೆಬ್ರವರಿ ಕೂಡ ಸ್ಟಾರ್ಟ್ ಆಯಿತು. ಇನ್ನೊಂದು 20 ಡೇಸಲ್ಲಿ ನನ್ನ ಮಕ್ಕಳದು ಬರ್ಡೇ ಬರುತ್ತೆ. ಸೊ ಬರ್ಡೇಗೆ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಸತಿ ನನ್ನ ಮಕ್ಕಳದು 5th ಬರ್ಡೇ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಪಾರ್ಟಿ ಹಾಲಲ್ಲಿ ಅಂತ ಡಿಸೈಡ್ ಮಾಡಿದ್ವಿ. ಫಸ್ಟ್ ಇಯರ್ ಕರೋನಾಲಾಯಿತು. ಸೊ ಓನ್ಲಿ ಬರೀ ನಮ್ಮ ಫ್ಯಾಮಿಲಿ ಮತ್ತು ನೇಬರ್ಸ್ ಮಕ್ಕಳನ್ನ ಮಾತ್ರ ಕರೆದು ಸೆಲೆಬ್ರೇಟ್ ಮಾಡಿದ್ವಿ. ಅವಾಗೆಲ್ಲ ಕರೋನಾ ಇತ್ತು, ಸ್ವಲ್ಪ ಜನನ ಕಮ್ಮಿ ಕರಿಬೇಕು ಅಂತ. ಸೊ ಆವಾಗ ಅದೊಂದು ತಲೆಯಲ್ಲಿತ್ತು. ಆ್ಯಂಡ್ ಸೆಕೆಂಡ್ ಇಯರ್ ಬರೀ ನನ್ನ ಫ್ರೆಂಡ್ಸ್ ಮಾತ್ರ ಕರೆದಿದ್ದೆ. ಥರ್ಡ್ ಇಯರ್ ಮತ್ತೆ ನಾವೇ ಫ್ಯಾಮಿಲಿ ಹೋಟೆಲ್ಗೆ ಹೋಗಿ ಕೇಕೆಲ್ಲ ಕಟ್ ಮಾಡಿದ್ವಿ. ಫೋರ್ತ್ ಇಯರ್ ಅಂತೂ ತುಂಬಾ ಸಿಂಪಲ್ ಆಗೋಯ್ತು. ನನಗಂತೂ ತುಂಬಾ ಬೇಜಾರು ಕೂಡ ಆಯಿತು, ಯಾಕಂದರೆ ನನಗೆ ಹುಷಾರಿರ್ತಿಲ್ಲ. ಸೊ ಸ್ಕೂಲಲ್ಲಿ ಅಷ್ಟೇ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಮಕ್ಕಳದು. ಆ್ಯಂಡ್ ಈ ಸರ್ತಿ ಫೈನಲ್ ಆಗಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಡಿಸೈಡ್ ಮಾಡಿದ್ವಿ 5th ಇಯರ್ ಬರ್ಡೇನ ಗ್ರ್ಯಾಂಡಾಗಿ ಪಾರ್ಟಿ ಹಾಲಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಯಾಕೆಂದರೆ ಮಕ್ಕಳನ್ನ ನನ್ನ ಫ್ರೆಂಡ್ಸ್ ಮಕ್ಕಳದು ಬರ್ಡೇ ಆದಾಗೆಲ್ಲ ಕರ್ಕೊಂಡೋದಾಗ ಅಮ್ಮ ನಮ್ದು ಬರ್ಡೇ ಮಾಡು ಅಂತ ಎಲ್ಲ ಕೇಳ್ತಾ ಇದ್ರು. ಸೊ ಅವಾಗ ಒಂಥರ ಆಗ್ತಾಯಿತ್ತು ನನಗೆ, ಮಾಡಬೇಕಲ್ವಾ ನನ್ನ ಮಕ್ಕಳದು ಒಂದ್ಸತಿ ಆದರೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಬರ್ಡೇ ಪಾರ್ಟಿ ಏನೋ ಡಿಸೈಡ್ ಮಾಡಿದ್ವಿ ಮಾಡಬೇಕು ಅಂತ. ಬಟ್ ಅದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು. ಆ್ಯಂಡ್ ಒಂದು ಕಡೆ ಟೆನ್ಷನ್ ಕೂಡ ಇರುತ್ತೆ. ಇವಾಗ ಬೇರೆಯವ್ರ ಮನೆ ಫಂಕ್ಷನ್ಸ್ ಅಂದರೆ ನಮಗೆ ಕ್ಯೂರಿಯಾಸಿಟಿ, ಯಾವ ಥರ ಮಾಡಿರ್ತಾರೆ ಅಂತ ನೋಡೋಕ್ಕೆ, ಮತ್ತು ನಾವು ಯಾವ ಡ್ರೆಸ್ ಹಾಕೋಬೇಕು, ಯಾವ ಸೀರೆ ಉಟ್ಕೋಬೇಕು, ಅದೊಂದು ಕಡೆ ಇರುತ್ತೆ. ಸೊ ಆರಾಮಾಗಿ ಹೋಗಿ ವಿಶ್ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಬಂದ್ಬಿಡ್ತೀವಿ. ಆದರೆ ಅದೇ ನಾವು ಮಾಡಬೇಕಂದ್ರೆ ಎಷ್ಟು ಟೆನ್ಷನ್ ಇರುತ್ತೆ, ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಗತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಸೊ ಪಾರ್ಟಿ ಹಾಲ್ನ ಹುಡುಕ್ಬೇಕು, ಫುಡ್ ಮೆನ್ಯೂನ ಹುಡುಕ್ಬೇಕು, ಶಾಪಿಂಗ್ ಎಲ್ಲ ಮಾಡಬೇಕು, ಫೋಟೋಶೂಟ್ ಎಲ್ಲ ಪ್ರತಿಯೊಂದೂ ಮಾಡಬೇಕು, ಮತ್ತು ಮಕ್ಳಿಗೆ ಬರೋರಿಗೆ ರಿಟರ್ನ್ ಗಿಫ್ಟ್ ಎಲ್ಲ ಕೊಡಬೇಕು. ಸೊ ಅದೊಂಥರ ಟೆನ್ಷನ್ ಇರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಯಾವ ಥರ ಬರುತ್ತೆ ಬರ್ಡೇ, ಸೊ ಎಲ್ಲರಿಗೂ ಇಷ್ಟ ಆಗುತ್ತಾ, ಊಟ ಎಲ್ಲ ಇಷ್ಟ ಆಗುತ್ತಾ, ಅದೆಲ್ಲ ತಲೆಯಲ್ಲಿರುತ್ತೆ, ಫುಲ್ ಟೆನ್ಷನ್ ಇರುತ್ತೆ. ಸೊ ಇವಾಗ ಗೊತ್ತಾಗ್ತಾ ಇದೆ. ಸೊ ಫಂಕ್ಷನ್ಸ್ ಮಾಡಿದ್ರೆ ಅವ್ರಿಗೆ ಎಷ್ಟು ಟೆನ್ಷನ್ಸ್ ಇರುತ್ತೆ. ಮದುವೆ ಆಗ್ಬೋದು, ಇಲ್ಲ ಸ್ಮಾಲ್ ಫಂಕ್ಷನ್ಸ್ ಇರ್ಬೋದು, ಇಲ್ಲ ಬಿಗ್ ಫಂಕ್ಷನ್ಸ್ ಇರ್ಬೋದು. ಸೊ ಇವಾಗ ನನ್ನ ಮಕ್ಕಳು ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಇವಾಗ ಶಾಪಿಂಗ್ ಎಲ್ಲ ಹೋಗಬೇಕು. ಲಾಸ್ಟ್ ವೀಕು ನನ್ನ ಫ್ರೆಂಡ್ಸ್ ಜೊತೆ ಸುಮ್ಮನೆ ಹಾಗೆ ಊಟಕ್ಕೆ ಅಂತ ಹೋಗಿದ್ವಿ, ಲಂಚ್ಗೆ ಆಚೆ. ಸೊ ಹಾಗೇನೆ ಬರ್ತಾ ಮಲ್ಲೇಶ್ವರಮಲ್ಲಿ ಸೊ ಸಿಲ್ಕ್ ಸ್ಯಾರೀಸ್ ಅಂಗಡಿಗೆಲ್ಲ ಹೋಗಿದ್ವಿ, ನೋಡ್ಕೊಂಬರೋಣ ಪಾರ್ಟಿ ವೇರ್ ಸ್ಯಾರಿನ ತಗೊಳಕ್ಕೆ ಅಂತ. ಸೊ ಒಂದು ಕಡೆ ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಸಿಗುತ್ತೆ ಅಂತ. ಆ್ಯಂಡ್ ಇವಾಗ ಮತ್ತೆ ಫೈನಲಿ ಮತ್ತೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ ಅಂತ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಅಂತೂ ಶಾಪಿಂಗಿಗೆ ಎಲ್ಲ ಬರೋದಿಲ್ಲ, ಕೈಗೆ ಹೋಗ್ಬಿಡ್ತಾರೆ. ನಾನಂತೂ ಬರೋದಿಲ್ಲಪ್ಪ ಶಾಪಿಂಗ್ ಎಲ್ಲ, ನೀನು ಮಾಡ್ಕೊಂಬಂದ್ಬಿಡು, ನಂದು ನಾನು ಮಾಡ್ಕೊತೀನಿ ಅಂತ ಹೇಳ್ತಾರೆ. ಸೊ ನನ್ನ ಹಸ್ಬೆಂಡ್ ಬರಲ್ಲ, ಅದಕ್ಕೆ ಮತ್ತೆ ನನ್ನ ಫ್ರೆಂಡ್ಸ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಶಾಪಿಂಗಿಗೆ ಅಂತ. ಸೊ ಫ್ರೆಂಡ್ಸ್ ಜೊತೆ ಹೋದರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಮಕ್ಕಳು ಸ್ವತಃ ಕರೆದೆ, ಅವಳಿಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಅದಕ್ಕೆ ಅವಳು ಬರಲಿಲ್ಲ. ನಾವಷ್ಟೇ ಹೋಗಿದ್ದು ಮತ್ತೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಇನ್ನು ಯಾವ ಥರ ಚೆನ್ನಾಗಿರೋ ಸ್ಯಾರೀಸ್ ಸಿಗುತ್ತೇನೋ ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ವೀಕ್ ಹೋಗಿದ್ವಿ, ಒಂದು ಐಡಿಯಾ ಸಿಕ್ತು ಈ ಥರ ಇರುತ್ತೆ ಅಂಗಡಿಗಳಲ್ಲಿ ಪಾರ್ಟಿ ವೇರ್ ಅಂತ ಅಂದರೆ ಅಂತ. ಸೊ ಅದಕ್ಕೆ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಯಾವ ಥರ ಸ್ಯಾರೀಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ನನ್ನ ತಲೆಯಲ್ಲಿ ಒಂದು ಕಲರ್ ಇದೆ, ಈ ಕಲರಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡೋಣ ಯಾವ ಥರ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಸ್ನಾನ ಎಲ್ಲ ಮುಗಿಸಿ ಊಟ ಮಾಡಬೇಕು. ಸೊ ನಮ್ಮ ಮತ್ತೆ ಮುದ್ದೆ ಮಾಡ್ತಾ ಇದ್ದಾರೆ, ಮುದ್ದೆ ಎಲ್ಲ ಊಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಓಕೆನಾ, ಇನ್ನು ಊಟ ಮಾಡಿ ಬೇಗ ಬೇಗ ರೆಡಿ ಆಗಿಬಿಡ್ತೀನಿ. ನಾನೇನು ಗೈಸ್ ಬೇಗ ರೆಡಿ ಆಗಿಬಿಡ್ತೀನಿ, ತುಂಬ ಏನು ಟೈಮೇ ತಗೊಳ್ಳೋದಿಲ್ಲ. ಒಂದು 5-10 ನಿಮಿಷದಲ್ಲಿ ರೆಡಿಯಾಗಿ ಹೊರಟೇ ಬಿಡ್ತೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲೆಲ್ಲ ಹಾಕ್ತಾ ಹೋಗ್ತೀನಿ ನನ್ನ ಮಕ್ಕಳದ್ದು ಬರ್ಡೇ ಪ್ರಿಪ್ರೇಷನ್ಸ್ ಯಾವ ರೀತಿ ಎಲ್ಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಸದ್ಯಕ್ಕೆ
ಫಸ್ಟ್ ಶಾಪಿಂಗಿಗೆ ಹೋಗೋಣ. ನೆಕ್ಸ್ಟ್ ಪಾರ್ಟಿ ಹಾಲು ಅದೆಲ್ಲ ನೋಡೋಕ್ಕೆ ಹೋಗಬೇಕು. ಓಕೆನಾ, ಇವಾಗ ರೆಡಿಯಾಗಿ ಊಟ ಮುಗಿಸ್ಕೊಂಡು ಶಾಪಿಂಗಿಗೆ ಹೋಗೋಣ. ನಮ್ಮತ್ತೆ ಯೂಶ್ವಲಿ ಮಧ್ಯಾಹ್ನದೊತ್ತು ಮುದ್ದೆ ಮಾಡ್ತಾರೆ, ವೀಕ್ಲಿ ಟ್ವೈಸು ಇಲ್ಲ ಥ್ರೈಸು. ಸಾಂಬಾರು ಚೆನ್ನಾಗಿರಬೇಕು ಮುದ್ದೆ ಊಟಕ್ಕೆ, ಲೈಕ್ ಬಸ್ಸಾರು, ಮಳ್ಳೆ ಹುಳಿಕಾಳು ಸಾಂಬಾರು, ಸೊಪ್ಪಿನ ಸಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಾಗಂತೂ ಅವರೆಕಾಳು ಸೀಸನು, ಅವರೆಕಾಳು ಸಾಂಬಾರಿಗೂ ಮುದ್ದೆ ಚೆನ್ನಾಗಿರುತ್ತೆ, ಇಲ್ಲ ಇದ್ಕಿದ್ದು ಅವರೆಬೇಳೆ ಸಾಂಬಾರಿಗೂ ಚೆನ್ನಾಗಿರುತ್ತೆ. ನನಗೆ ಮುದ್ದೆ ಊಟ ಮಾಡಾದ್ಮೇಲೆ ಅನ್ನ ಊಟ ಮಾಡೋಕ್ಕೆ ಬೇಜಾರಾಗುತ್ತೆ, ಆದ್ರೂ ಸ್ವಲ್ಪ ಊಟ ಮಾಡ್ತೀನಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡು ಓಲೋ ಆಟೋದಲ್ಲಿ, ಇನ್ನೊಬ್ಳು ಫ್ರೆಂಡು ಫಂಕ್ಷನ್ ಇತ್ತು, ಸೊ ಫಂಕ್ಷನ್ ಮುಗಿಸ್ಕೊಂಡು 3 ಜನ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ಲು. ಅವಳು ಕಾರ್ ತೊಗೊಂಡು ಹೋಗಿದ್ಲು. ಸೊ ಅಲ್ಲೇ ಹೋಗಿ ಫಂಕ್ಷನ್ ಹತ್ರ ಒಟ್ಟಿಗೆ ನಾವು 3 ಜನ ಅಂಗಡಿಗೆ ಹೋದ್ವಿ, ಮಲ್ಲೇಶ್ವರಂಗೆ. ಸೊ ನಮ್ಮ ಫ್ರೆಂಡ್ಶಿಪ್ ಬಂದ್ಬಿಟ್ಟು ಆಲ್ಮೋಸ್ಟ್ 25 ಇಯರ್ಸ್ ಪ್ಲಸ್ ಫ್ರೆಂಡ್ಶಿಪ್ಪು. ನಾವು ಯಾವುದೇ ರೀತಿ ಗುಟ್ಟು ಯಾವುದು ಇರೋದಿಲ್ಲ, ಎಲ್ಲವೂ ಹೇಳ್ಕೊತೀವಿ, ಕಷ್ಟ ಸುಖ ಪ್ರತಿಯೊಂದೂ ನಮ್ಮ 3 ಜನನೂ ಹಂಚ್ಕೊತೀವಿ. ಸೊ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಮ್ಮ 3 ಜನದ ಫ್ರೆಂಡ್ಶಿಪ್ ಮೇಲೆ. ಸೊ ಅವಳು ಕೂಡ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ಲು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸು. ಇದು ಒಂದು ಉಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಅದು ಪ್ಲೇಸ್ ಮಾಡಿದ್ರೆ ಚೆನ್ನಾಗಿ ಬಂದಿರೋದು ನನಗೆ ಅಂತ ಶಾಪಿಂಗಿಗೆ. ಯಾರು ಸೀರೆ ತಗೊತಾ ಇದ್ದಾರೆ? ಸೀರೆ ಯಾರ ಹೆಸರಲ್ಲಿದೆ ಅದೇ ಅಲ್ವಾ. ನಾನಂತೂ ಮಲ್ಲೇಶ್ವರಂ 8th ಕ್ರಾಸಲ್ಲಿ ಯಾವ್ಯಾವ ಅಂಗಡಿಗಳಿದೆಯೋ ಸೀರೆ ಅಂಗಡಿ, ಎಲ್ಲ ಅಂಗಡಿಗಳಿಗೂ ಹೋಗಿ ನೋಡಿ ಕಲೆಕ್ಷನ್ಸ್ ಎಲ್ಲ ಸಾಕಾಗಿ ಹೋಗ್ಲಿ. ಸಾಯಂಕಾಲ ಬೇರೆ ಆಗ್ತಾಯಿತ್ತು. CTR ಅಲ್ಲಿ ಕ್ಯೂ ಅಲ್ಲಿ ನಿಂತು ದೋಸೆ ಮತ್ತು ಗೋಲಿ ಬಜ್ಜಿ ತಿನ್ನೋಣ ಅಂತ ಹೋದ್ವಿ. ಸೊ ಮಲ್ಲೇಶ್ವರಂಗೆ ಹೋದರೆ ಕಂಪಲ್ಸರಿಯಾಗಿ CTR ಹೋಟ್ಲಲ್ಲಿ ಮಸಾಲೆ ದೋಸೆ ತಿನ್ನಬೇಕು. ಅಲ್ಲಂತೂ ಎಕ್ಸ್ಟ್ರಾಡಿನರಿ ಟೇಸ್ಟು ದೋಸೆ ಗೋಲಿ ಬಜ್ಜಿ. ಸಾಯಂಕಾಲ ಆಗ್ತಾ ಕ್ಯೂನು ಕೂಡ ಜಾಸ್ತಿ ಆಗಿರುತ್ತೆ. ಸೊ ನಾವು ಏನಿಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ನಿಂತು ಹೋಗಿದ್ದು. ಆಮೇಲೆ ನಾವು ಲಾಸ್ಟ್ ವೀಕು ಹೋಗಿದ್ವಲ್ಲ ಮುಗ್ಧಾ ಸಿಲ್ಕ್ಸು, ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ಸು ತೊಗೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆವಾಗ ಸೇಲೆಲ್ಲ ಇತ್ತು. ಸೊ ನನಗೆ ಹೋಗ್ಲಿ ಬಿಡಪ್ಪ ಸೇಲಿದೆ, ಸ್ವಲ್ಪ ರೇಟೆಲ್ಲ ಕಮ್ಮಿ ಆಗುತ್ತೇನೋ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಹೋಗಿದ್ದೆ. ಸೊ ಸ್ಯಾರೀಸ್ನೆಲ್ಲ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಎಲ್ಲ ಸ್ಯಾರೀಸು ಪಾರ್ಟಿವೇರ್ ಸ್ಯಾರೀಸು ಮುಗ್ಧಾ ಸಿಲ್ಕ್ಸಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಸ್ಯಾರೀಸು ನನಗೆ ಯಾವ್ದು ಇಷ್ಟ ಆಗಿದೆಯೋ ಅದನ್ನೆಲ್ಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಯಾರೀಸ್ನ ಸೆಲೆಕ್ಟ್ ಮಾಡಿದೆ. ಅದರಲ್ಲಿ ಈ ಕಲರು ಕೂಡ ಒಂದು. ಇದು ಸ್ಯಾರಿ ಬಂದು ಟಿಶ್ಯೂ ಆರ್ಗ್ಯಾನ್ಸಾ ಸ್ಯಾರಿ, ತುಂಬಾ ಚೆನ್ನಾಗಿತ್ತು. ಸೊ ಇದು ಒಂಥರ ಪಿಸ್ತಾ ಕಲರು. ಸೊ ನನ್ನ ಮುಖಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಸೀರೆ ಎಲ್ಲ ತೆಗೆದು ತೋರಿಸ್ತಾರಲ್ಲ, ಆಮೇಲೆ ಅವರೇ ಹೇಳಿದರು ನನ್ನ ಫ್ರೆಂಡ್ಸ್ಗೆ, ನೀವೇ ನೋಡ್ಕೊಳ್ಳಿ ಮೇಡಮ್ ಅಂತ ಅಂದ್ಬಿಟ್ಟು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾಯಿದ್ರು ಯಾವ್ಯಾವ ಸೀರೆ ಎಲ್ಲ ಇದೆ, ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವರು ಕೂಡ ಎಲ್ಲ ಸೆಲೆಕ್ಟ್ ಮಾಡ್ತಾಯಿದ್ರು. ಸೊ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಬಟ್ ಲಿಟ್ರಲಿ ಮೈಂಡ್ ಅಂತೂ ಫುಲ್ ಕನ್ಫ್ಯೂಷನ್ ಆಗ್ತಾಯಿತ್ತು, ಯಾವ ಸೀರೆ ತೊಗೊಳ್ಳೋಣ, ಯಾವ ಸ್ಯಾರಿನ ಬೇಡ ಅನ್ನೋಣ ಅಂತ. ಅಷ್ಟು ಚೆನ್ನಾಗಿತ್ತು ಎಲ್ಲ ಸ್ಯಾರೀಸು. ಸೊ ಅದರಲ್ಲಿ ಕೆಲವೊಂದು ಸ್ಯಾರೀಸು ಶಾರ್ಟ್ ಲಿಸ್ಟ್ ಮಾಡಿದೆ. ಸೊ ಇಷ್ಟು ಸ್ಯಾರೀಸ್ನ ಫುಲ್ ಸ್ಯಾರಿನ ಡ್ರೇಪ್ ಮಾಡಿಸ್ಕೊಳ್ಳೋಣ. ಸೊ ದಟ್ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ತೊಗೊಳ್ಳೋಣ ಇನ್ನೊಂದು ಸತಿ ಬಂದು ಅಂತ. ಸೊ ಅದಕ್ಕೆ ಎಲ್ಲ ಸ್ಯಾರೀಸ್ನು ಶಾರ್ಟ್ ಲಿಸ್ಟ್ ಮಾಡ್ತಾಯಿದ್ದೆ. ಸೊ ಅವರು ಕೂಡ ಸ್ಯಾರಿನ ಡ್ರೇಪ್ ಮಾಡ್ತಾಯಿದ್ರು. ನೆರಿಗೆ ಬೀಳುತ್ತಲ್ವ? ಬೀಳುತ್ತೆ.
ಸ್ವಲ್ಪ ಹರಡಲ್ಲ, ತುಂಬ ಚೆನ್ನಾಗಿದೆ. ರೇಡಿಯೋಗಳಂತೂ ನೀವು ಹೇಳೋದು ಕೇಳುತ್ತೆ, ಹಂಗೆ ಕೇಳಬೇಕು. ನಾವು ಹೇಳ್ದಂಗೆ ಇರಬೇಕು, ಹೇಳ್ಕೊಳ್ಳೋದು ಬ್ಲೌಸ್ ಬಂದು ಇದು ತುಂಬ ಲುಕ್ ಬರುತ್ತೆ. ಏನು ಬ್ಲೌಸ್ ಬಂದಿರೋದು ಚೆನ್ನಾಗಿದೆ. ನೋಡಿದ್ರೆ ಅದು ಚೆನ್ನಾಗಿದೆ ಅಂತ ಅರ್ಥ ಆಗ್ತದೆ. ಪಾರ್ಟಿವೇರ್ ಸ್ಯಾರೀಸು ಅವರು ಸ್ವಲ್ಪ ಲೈಟ್ ಕಲರ್ಸೇ ಜಾಸ್ತಿ ತೋರಿಸ್ತಾ ಇದ್ರು. ಕೆಲವೊಂದು ಸ್ಯಾರೀಸು ಡಾರ್ಕ್ ಕಲರು ಸತ ತೋರಿಸಿದ್ರು. ಸೊ ಫಸ್ಟ್ ಸ್ಯಾರಿ ಬಂದು ನಾನು ಉಡ್ಸ್ಕೊಂಡಿದ್ನಲ್ಲ ಪಿಸ್ತಾ ಗ್ರೀನ್ ಕಲರು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮುಖಕ್ಕೆ. ಆ್ಯಂಡ್ ಇದು ಸೆಕೆಂಡ್ ಸ್ಯಾರಿ ಬೇಬಿ ಪಿಂಕ್ ಕಲರ್ ಸ್ಯಾರಿ ಇದು. ಸೊ ನನಗೆ ಅವರು ಸ್ಯಾರಿ ಉಡ್ಸಿದ ತಕ್ಷಣವೇ ನನ್ನ ಮುಖಕ್ಕೆ ಆ ಸ್ಯಾರಿ ಒಂಥರ ಏನಂದರೆ ಒಂಥರ ಸೇಮ್ ಕಣ್ಣಂಗೆ ಕಾಣಿಸ್ತಾ ಇತ್ತು. ಸೊ ಅಷ್ಟು ನನಗೆ ಚೆನ್ನಾಗಿ ಅನಿಸ್ಲಿಲ್ಲ ಈ ಸ್ಯಾರಿ. ಸೊ ನನ್ನ ಫ್ರೆಂಡ್ಗೂ ಸತ ಹೇಳ್ತಾ ಇದ್ದೆ, ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ಸೇಮ್ ಕಾಣಿಸ್ತದೆ ನನ್ನ ಮುಖನೂ ಆ ಸ್ಯಾರಿನೂ ಅಂತ ಅಂದ್ಬಿಟ್ಟು. ಅಲ್ಲ, ಇದು ನನ್ನ ಮಖಕ್ಕೆ ಕಣ್ಣಂಗೆ ಕಾಣಿಸ್ತದೆ, ನಾನು ಉಟ್ಕೊಂಡಿದ್ದಿಲ್ಲ. ಅದಕ್ಕೇನೆ ನಾನು ಹೆಂಗಿದ್ದೀನಿ ಹಂಗೆ ಇದೆ ಸ್ಯಾರಿ ಅಂತ. ಚೆನ್ನಾಗಿದೆ, ಪ್ಲೇಸ್ ತುಂಬ ಚೆನ್ನಾಗಿ ಕಾಣ್ತದೆ. ಬ್ಲೌಸ್ ಬಂದರೆ ಇನ್ನೂ ತುಂಬ ಚೆನ್ನಾಗಿದೆ. ನಂಗೆ ಅದು ಪಿಸ್ತಾನೂ ಇಷ್ಟ ಆಯಿತು. ಅದು ಇದು ಎರಡು ಚೆನ್ನಾಗಿದೆ. ನೀವು ಚೂಸ್ ಮಾಡ್ತೀವಿ. ಫೋಟೋಸ್ಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಪ್ಯಾಟ್ರನ್ ಚೆನ್ನಾಗಿದೆ. ಬ್ಲೌಸ್ ಬಂದರೆ ಇನ್ನೂ ಫುಲ್ ಹೈ ಬ್ಲೌಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ. ಇದಕ್ಕೆ ವೈಟ್ ಸ್ಟೋನ್ ಹಾಕೊಂಡ್ರೆ ವೈಟ್ ಹಾಕೋಬೋದು, ಗೋಲ್ಡ್ ಹಾಕೋಬೋದು, ಮುತ್ತಿಂದು ಹಾಕೋಬೋದ. ಸೊ ನಾನು ಸಿ ಬ್ಲೂ ಕಲರ್ ಸ್ಯಾರಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮುಖಕ್ಕೆ. ಸೊ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ, ಸ್ಟೋನ್ ವರ್ಕ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಏನು ಕಾಣಿಸ್ತಾ ಇಲ್ಲ, ಮೀಡಿಯಮ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು. ಆ್ಯಂಡ್ ಇದು ಇನ್ನೊಂದು ಸ್ಯಾರಿ, ಇದು ಬೇಬಿ ಪಿಂಕ್ ಕಲರು. ಸೊ ಇದು ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಸ್ಟೋನ್ ವರ್ಕ್ ಇತ್ತಿಲ್ಲ, ಇದು ಜಸ್ಟ್ ಟ್ರೆಡ್ ವರ್ಕ್ ಥರ ಫುಲ್ ಸ್ಯಾರಿ ಇತ್ತು. ಸೊ ನನ್ನ ಫ್ರೆಂಡ್ಸು ಆಪ್ಷನ್ಸ್ ನನಗೆ ಕೊಟ್ಟರು, ನಿನಗೆ ತುಂಬಾ ಗ್ರ್ಯಾಂಡ್ ಸ್ಯಾರಿ ಬೇಕಂದರೆ ಇದನ್ನು ತಗೋ, ಸ್ಟೋನ್ ವರ್ಕ್ ಸ್ಯಾರೀಸ್ ಅಂದರೆ ಅದರಲ್ಲಿ ಸೆಲೆಕ್ಟ್ ಮಾಡು ಅಂತ. ಸೊ ಆ ಅಂಗಡಿ ಬಿಟ್ಟು ಮತ್ತೆ ಬೇರೆ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ದೂರನೇ ಇನ್ನೊಂದು ಅಂಗಡಿಗೂ ಸತ ಹೋದ್ವಿ. ಬಟ್ ಅಲ್ಲೇನು ಕಲೆಕ್ಷನ್ಸ್ ಏನು ಅಷ್ಟು ಇತ್ತಿಲ್ಲ. ಸೊ ಇದು ಸೆಕೆಂಡ್ ಟೈಮ್ ಹೋಗಿದ್ವಲ್ಲ, ಸೊ ಆವಾಗ ಮತ್ತೆ ಎಲ್ಲ ಕಡೆ ನೋಡಿಕೊಂಡು ಮತ್ತೆ ಮುಗ್ಧ ಸ್ಯಾರೀಸ್ಗೆ ಹೋಗಿ, ಸೊ ಆವಾಗ ಮತ್ತೆ ಈ ಯೆಲ್ಲೋ ಕಲರ್ ಲೈಮ್ ಕಲರ್ ಹೇಳ್ತಾರಲ್ಲ ಆ ಸ್ಯಾರಿ ಇತ್ತು. ಸೊ ಅದು ಕೂಡ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಒಂದೊಂದು ತೆಗೆದು ಸ್ಯಾರೀಸ್ನ ತೆಗಿತಾ ಇದ್ರು. ಆವಾಗ ನನಗೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗೋಯ್ತು, ಯಾವ್ದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಮತ್ತು ವಿಡಿಯೋ ಕಾಲ್ ಮಾಡಿ ಮಮ್ಮಿಗೂ ತೋರಿಸಿ ಅಕ್ಕಂಗೂ ತೋರಿಸಿ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅವ್ರನ್ನೂ ಕೇಳಿಬಿಟ್ಟು ಫೈನಲ್ಲಾಗಿ ಡಿಸೈಡ್ ಮಾಡಿದೆ ಯಾವ್ದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಸ್ಯಾರೀಸಲ್ಲಿ ಒಂದು ಸ್ಯಾರಿ ಅಂತೂ ತೊಗೊಂಡಿದ್ದೀನಿ. ಯಾವುದು ಸ್ಯಾರಿ ನಾನು ತೊಗೊಂಡೆ ಅಂತ ನಿಮ್ಗೇನಾದ್ರು ಗೆಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಸೊ ಅವರು ಬ್ಲೌಸನ್ನು ಸತ ಹಾಕಿ ತೋರಿಸ್ತಾ ಇದ್ರು. ಮೇಡಮ್ ನೋಡಿ ಈ ಥರ ಕಾಣಿಸುತ್ತೆ, ಫುಲ್ ಸ್ಯಾರಿ ಉಟ್ಕೊಂಡು ಬ್ಲೌಸ್ ಎಲ್ಲ ಹಾಕ್ಕೊಂಡ್ರೆ. ಸೊ ಪಾಪ ಅವರು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಇದಕ್ಕೆ ಸ್ಟೋನ್ ವರ್ಕ್ ಹಾಕೋಬೋದು ಅಂತೆಲ್ಲ ಹೇಳ್ತಾ ಇದ್ರು. ಆ್ಯಂಡ್ ಇದು ಇನ್ನೊಂದು ಸ್ಯಾರಿ, ಇದು ಕೂಡ ಟಿಶ್ಯೂ ಆರ್ಗ್ಯಾನ್ಸಾ ಸ್ಯಾರಿ. ಸೊ ಇದು ಸತ ಬೇಬಿ ಪಿಂಕ್ ಕಲರು. ಸೊ ನಾನು ಹುಡುಕ್ತಾ ಇದ್ದೆ ಎಲ್ಲಿ ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ ಹೋಗ್ಬಿಡ್ತಾ, ಸೇಲ್ ಆಯ್ತಾ ಅಂತ ಕೇಳಿದೆ. ಮತ್ತೆ ಎಲ್ಲ ಹುಡುಕಿ ಮತ್ತು ಅದು ಕೂಡ ಸಿಕ್ತು. ಆ್ಯಂಡ್ ಇದು ಇನ್ನೊಂದು ಬೇಬಿ ಪಿಂಕ್ ಕಲರ್ ಸ್ಯಾರಿ. ಸೊ ನನ್ನ ಇಬ್ಬರು ಫ್ರೆಂಡ್ಸ್ಗೂ ಪೇಷನ್ಸ್ ಜಾಸ್ತಿನೇ ಇದೆ. 2 ದಿವಸ ಬಂದು ಎಲ್ಲ ಅಂಗಡಿಗೂ ಓಡಾಡಿಕೊಂಡು ಅಷ್ಟು ಸ್ಯಾರೀಸ್ ನೋಡ್ತಾ ಇದ್ರು. ಇನ್ನೂ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನೋಡು ಅಂತಲೂ ಹೇಳಿದರು. 2 ದಿನ ರೌಂಡ್ ಹೊಡ್ಸಿ 8 ಅವರ್ಸ್ ರೌಂಡ್ ಹೊಡ್ಸಿ ಕೊನೆಗೆ ಒಂದು ಸೀರೆನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಫಸ್ಟ್ ಡೇ ನೋಡಿದ್ದಿಲ್ಲೇ ಬಂದಿದ್ದು ಲಾಸ್ಟ್ ಇಲ್ಲೇ. ಸೊ ಫ್ರೆಂಡ್ಸ್, ಫೈನಲಿ ಸ್ಯಾರಿ ಸೆಲೆಕ್ಟ್ ಆಯಿತು. ನನಗಂತೂ ಫುಲ್ ಖುಷಿ ಆಯಿತು. ಸ್ಯಾರಿನ ಮುಗ್ಧಾ ಸಿಲ್ಕ್ಸಲ್ಲಿ ಸೆಲೆಕ್ಟ್ ಮಾಡಾಯಿತು. ಮನೇಲಿ ಸಾಂಬಾರು ಪುಡಿ ಇನ್ನೇನು ಖಾಲಿ ಆಗ್ತಾ ಬರ್ತಾ ಇದೆ. ಅದಕ್ಕೆ ವರ್ಷಕ್ಕೆ ಒಂದ್ಸತಿ ಸಾಂಬಾರು ಪುಡಿ ಮಾಡೋದು. ಸೊ ಈ ಟೈಮಲ್ಲೇ, ಫೆಬ್ರವರಿ ಮಾರ್ಚ್ ಟೈಮಲ್ಲೇ. ಸೊ ಅದಕ್ಕೆ ನಮ್ಮತ್ತೆ ಎಲ್ಲ ಲಿಸ್ಟ್ ಬರೆದು ಕೊಟ್ಟಿದ್ದಾರೆ. ಸೊ ಎಷ್ಟೆಷ್ಟು ಬೇಕು ಅಂತ ಅಂದ್ಬಿಟ್ಟು ಇವಾಗ ಹೋಗಿ ಅಂಗಡಿಗೆ ಹೋಗಿ ತೊಗೊಂಡು ಬರಬೇಕು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದೀನಿ. ಸಾಂಬಾರು ಪುಡಿಗೆ ಏನೇನೆಲ್ಲ ಸಾಮಾನು ಬೇಕು ಅಂತ ತೊಗೊಂಡು ಬರೋಕ್ಕೆ. ಸೊ ಅದನ್ನೆಲ್ಲ ನಮ್ಮ ಅತ್ತೆ ಹುರಿತಾರೆ. ಹುರಿದ್ಬಿಟ್ಟು ಮಿಲ್ಲಿಗೆ ಹಾಕಿಸಿ ಜರಡಿ ಎಲ್ಲ ಮಾಡಿ ಇಟ್ಟರೆ ಆಲ್ಮೋಸ್ಟ್ 1 ವರ್ಷ ಬರುತ್ತೆ. ಸೊ ಫ್ರೆಂಡ್ಸ್, ಇವಾಗ ಹೋಗಿ ತೊಗೊಂಡು ಬಂದುಬಿಡೋಣ ಸಾಮಾನೆಲ್ಲ. ನಮ್ಮತ್ತೆಗೆ ಹೇಳಿ ಹೋಗಿದ್ದೆ, ಚೀಟಿಯಲ್ಲಿ ಬರೆದ್ಬಿಡಿ ಯಾವ್ದು ಎಷ್ಟೆಷ್ಟು ಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಅಂಗಡಿಗೆ ಹೋಗಿ ತೊಗೊಂಡು ಬರೋಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅವರೆಲ್ಲ ಲಿಸ್ಟೆಲ್ಲ ಬರೆದಿಟ್ಟಿದ್ರು. ಸೊ 1 kg ಸಾಂಬಾರು ಬೀಜಕ್ಕೆ ಮಾಡ್ತಾ ಇರೋದು ಸಾಂಬಾರು ಪುಡಿನ. ಸೊ ಈ ರೀತಿ ಇತ್ತು ಅವತ್ತಿನ ಶಾಪಿಂಗ್ ದಿನ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.